ಯಾಕಪ್ಪ ಸಂತು ಅರ್ಜೆಂಟಾಗಿ ಬರಕ್ಕೆ ಹೇಳ್ದೆ? ನೀನು ಫೋನ್ ಮಾಡಿದೆ ಅಂತ 69ನೇ ಕೇಸ್ ವಾದ ಮಾಡ್ತಾ ಇರೋದನ್ನ ಬಿಟ್ಟು ಬಂದಿದ್ದೀನಿ. ಮಾಮ, ಇವಾಗ ಏನು ಮಾಡ್ತೀಯೋ ಗೊತ್ತಿಲ್ಲ ನನಗೆ. ನಿನ್ನ ಮಗಳನ್ನಂತೂ ಕೊಡಲಿಲ್ಲ. ಇವಾಗಲಾದರೂ ಡೈವರ್ಸ್ ಆದರೂ ಕೊಡಿಸು. 2 ವರ್ಷದಿಂದ ಇವು ಕಾಟ ತಡೆಯೋಕ್ಕಾಗ್ತಿಲ್ಲ. ಯಾಕಪ್ಪ ಸಂತು, ಏನಾಯಿತು? ಈ ಸಂಸಾರ ಅನ್ನೋದು ಒನ್ ವೇ ರೋಡ್ ಇದ್ದಂಗೆ. ಅದರಲ್ಲಿ ಸಂಸಾರ ಮಾಡೋ ನಾವು 2 ವೀಲರ್ ಗಾಡಿ ಇದ್ದಂಗೆ. ಗಾಡಿ ಓಡಿಸ್ಬೇಕಾದ್ರೆ ಅಕ್ಕಪಕ್ಕ 3 ವೀಲರು, ಹಿಂದೆ ಮುಂದೆ 4 ವೀಲರ್ ಬಂತು ಅಂತ ಚೆನ್ನಾಗೈತೆ ಅಂತ ನೋಡ್ದಿರಾ ನಮ್ಮ ಗಾಡಿನ ಓಡಿಸ್ಕೊಂಡು ಹೋಗ್ತಾ ಇರಬೇಕು. ಗಾಡಿ ಓಡಿಸ್ಬೇಕಾದ್ರೆ ಸಣ್ಣ ಪುಟ್ಟ ರಿಪೇರಿ ಆಯಿತು ಅಂತ ಗಾಡಿನ ಚೇಂಜ್ ಮಾಡಬೇಕು ಅಂದರೆ ಹೆಂಗೆ? ಮಾಮ, ನಮ್ಮ ಸಂಸಾರ ಒನ್ ವೇ ಅಲ್ಲ, ಹೈವೇ. ನಂದೇ ಒಂದು ದಾರಿ ಆದರೆ ಅವಳದೇ ಒಂದು ದಾರಿ. ನಾನು ಬೇರೆ ದಾರಿಯಲ್ಲಿ ಹೋಗ್ತಿದ್ರು, ಟ್ರಾಫಿಕ್ ಪೊಲೀಸ್ ಥರ ಚೇಂಜ್ ಮಾಡ್ಕೊಂಬಂದು ನನಗೆ ಲಾಠಿ ಇಕ್ತಾಳೆ. ಅಯ್ಯೋ, ಇವಳು ಟಾರ್ಚರ್ ತಡೆಯೋಕ್ಕಾಗ್ತಿಲ್ಲ. ಫಸ್ಟ್ ಟೈಮ್ ಇಲ್ಲಿ ನೋಡಕ್ಕೆ ಹೋದಾಗ ಹೆಂಗಿದ್ಲು ಗೊತ್ತಮ್ಮವ. ಹೂ ಇದ್ದಂಗಿದ್ದಾಳಲ್ಲಪ್ಪ. ಏನಪ್ಪ, ಏನು ಕೆಲಸ ಮಾಡ್ಕೊಂಡಿದೀಯಾ? ಮಾವ, ಅಳಿಯಂದ್ರೆ ಅಂತ ಕರೀರಿ. ಜ್ಯೂಸ್ ಕುಡ್ದಾಯ್ತಲ್ಲ, ನೀವು ಅಳಿಯಂದ್ರೆ ಅಂತ ಕರೆದ್ರೇನೆ ನಾನು ಹೇಳೋದು. ಸರಿ ಅಳಿ ಅಂದರೆ ಏನು ಕೆಲಸ ಮಾಡ್ಕೊಂಡಿದ್ದೀರಾ? ನಿಮ್ಮ ಮಗಳು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಮಾವ. ಅಲ್ಲ ಅಳಿ ಅಂದರೆ ನನ್ನ ಮಗಳು ಹೆಂಗೆ ಸಾಕ್ತೀರಾ? ಮಾವ, ನಾನಕ್ಕೆ ಹೋಗ್ಲಿ ಕೆಲಸಕ್ಕೆ? ನಿಮ್ಮ ಮಗಳೇ ಕೆಲ್ಸಕ್ಕೆ ಹೋಗಿ ನನ್ನ ಸಾಕಬೇಕು. ನಿಮ್ಮ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ ಅಂತ ತಿಳ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಹಾಗಾದ್ರೆ ನೀನು ಅಪ್ಪ ಪೋಲಿ ಅಪ್ಪ, ಅವ್ರನ್ನ ಒಳಗೆ ಕಳಿಸು, ಸ್ವಲ್ಪ ಮಾತಾಡಬೇಕಿತ್ತು. ಮಾವ, 2 ನಿಮಿಷ ಹಿಂಗೋಗಿ ಹಂಗೆ ಬರ್ತೀನಿ. ಏನು, ನನ್ಗಿಂತ ನೀವೇ ಜಾಸ್ತಿ ನಾಚಿಕೆ ಪಡ್ತಾ ಇದ್ದೀರಾ? ಆಕ್ಚುಲಿ ನಾನು ಕೂಡ ನಿಮ್ಮಂತ ಹುಡುಗನ್ನೇ ಹುಡುಕ್ತಿದ್ದೆ. ನಿಮ್ಮ ಹೆಸರೇನು? ಯಾವಾಗೂ ನಗ್ತಾ ಇರ್ತೀನಲ್ವಾ, ಅದಕ್ಕೆ ಸಂತೋಷ ಅಂತ ಕರೀತಾರೆ. ನೀವು ಬೇಕಾದ್ರೆ ಸಂತು ಅಂತ ಕರೀರಿ. ನಿಮ್ಮ ಹೆಸರು ತಿಳ್ಕೊಬೋದಾ? ಕಮಲಾ. ಹೋ, ಹೂ ಹೆಸರು ಬೇರೆ ಇಟ್ಕೊಂಡ್ಬಿಟ್ಟಿದ್ರಾ? ಹೂ ಅಷ್ಟೇ ಮೃದುನ ನೀವು? ಅದು ಮದ್ವೆ ಆದ್ಮೇಲೆ ಗೊತ್ತಾಗತ್ತೆ ಬಿಡಿ. ಮಾಮ, ಹೂ ಥರ ಇಡ್ತಾಳೆ ಅನ್ಕೊಂಡಿದ್ಯಾ ನೀನು? ಕಮಲಾ ಅಂತ ಹೆಸರು ಇಟ್ಕೊಂಡು ಕಮಲಾ ಪಸಂದು ವಿಮಲ್ ಆಗ್ತಾಳೆ ಇವಳು. ಅಣ್ಣ, ಅಮಿತಾಬ್ ಬಚ್ಚನ್ ಫ್ಯಾನ್ ನಾನು. ಕಮಲಾ ಪಸಂದ್ ಅನು ಕಾಸ್ವಾದ್ ಆ್ಯಡ್ ಬಂದಾಗಿಂದ ಆಗ್ತಾ ಇದ್ದೀನಿ. ನಾನು ಹಾಕಿಲ್ಲ ಅಂದರೆ ಅಮಿತಾಬ್ ಅವ್ರು ಬೇಜಾರು ಮಾಡ್ಕೊತಾರೆ ಅಂತ ಆಗ್ತಾ ಇದ್ದೀನಿ ಅಷ್ಟೇ ಅಣ್ಣ. ಹಾಕ್ಲಿ ಮಾಮ, ನನಗೇನು ಬೇಜಾರಿಲ್ಲ. ಹಾಕೊಂಡು ನನಗೆ ಪಮ್ಮೆ ಬೇಡ, ಪಮ್ಮೆ ಬೇಡ, ಪಮ್ಮೆ ಪಮ್ಮೆ ಪಮ್ಮೆ. ಏನಮ್ಮ ನೀನು ಈ ರೀತಿ ಹಿಂಸೆ ಕೊಡ್ತೀಯ ಅವನಿಗೆ? ಮಾಮ, ಇವಳಿಗೇನು ಬೆಳಗ್ಗೆ ಮೇಕಪ್ ಹಾಕ್ಕೊಂಡು ಕೆಲ್ಸಕ್ಕೆ ಹೋಗ್ಬಿಡ್ತಾಳೆ. ನಾನು ಮನೆ ಕೆಲಸ ಎಲ್ಲ ಮಾಡಿ ಮಾಡಿ ಸ್ಪೇರ್ ಪಾರ್ಟ್ಸ್ ಎಲ್ಲ ನೋವು ಬರ್ತದೆ. ಬಾಡಿ ಪಾರ್ಟ್ಗಳು ನೋವು ಬರೋ ಅಂಥ ಕೆಲಸ ಮನೇಲಿ ಏನಪ್ಪ ಮಾಡ್ತೀಯ ನೀನು? ಏನು ಮಾಡ್ತೀನಾ? ಇವಳಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿ ಬಿಸಿ ಕಾಫಿ ಕೊಟ್ಟು, ಸ್ನಾನ ಮಾಡೋಕ್ಕೆ ಗೀಸರ್ ಹಾಕಿ, ಮನೆ ಮುಂದೆ ರಂಗೋಲಿ ಹಾಕಿ, ಕಷ್ಟ ಬಿದ್ದು ತರಕಾರಿ ಕಟ್ ಮಾಡಿ, ಟಿಫನ್ ಮಾಡಿ ಎತ್ಕೊಂಡು ಹೋಗಿ ಇವಳ ಕೈಗೆ ಕೊಟ್ಟರೆ ಬಾಯಲ್ಲಿರೋ ಅನ್ನನ ಮುಖದ ಮೇಲೆ ಹೋಗಿದ್ಬಿಟ್ಟು ಹೋಗ್ತಾಳೆ. ಅಷ್ಟೇ ಅಲ್ಲ ಮಮ್ಮ, ಸೀರೆನ ಯಾರಾದರೂ ಗಂಡನ ಕೈಯಲ್ಲಿ ಐರನ್ ಮಾಡಿಸ್ತಾರಾ? ಡೈಲಿ ಇವಳು ಸೀರೆನ ಐರನ್ ಮಾಡೋ ಅಷ್ಟೊತ್ತಿಗೆ ಐರನ್ ಬಾಕ್ಸ್ಗಿನ್ನ ನಾನೇ ಜಾಸ್ತಿ ಹೀಟಾಗೋಗಿರ್ತೀನಿ. ಇಷ್ಟೆಲ್ಲ ಮಾಡಿದ್ರು ರಾತ್ರಿ ಕುಡ್ದು ಬಂದು ನನಗೆ ಬಡಿತಾಳೆ. ಅಯ್ಯೋ, ಯಾಕಮ್ಮ ಈ ರೀತಿ ಟಾರ್ಚರ್ ಕೊಡ್ತೀಯ ಅವನಿಗೆ? ಸಂತೋಷ್ ಅಂತ ಹೆಸರಿಟ್ಕೊಂಡಿದ್ದಾನೆ.
ಆದರೆ ಅವನ ಮುಗ್ದಲ್ಲಿರೋ ಸಂತೋಷನೇ ಕಿತ್ಕೊಂಡ್ಬಿಟ್ಟಿದೆಯಲ್ಲಮ್ಮ. ಬರೀ ಮುಗ್ಧ ಅಲ್ಲ ಮಮ್ಮ, ತುಟಿ ಆಟು ಕಿಡ್ನಿ ಯಾವುದಕ್ಕೂ ಸಂತೋಷ ಇಲ್ಲ. ಟೀ ಮುಚ್ಚ ಸಾಕು, ಸುವರ್ಕೆ ಬಚ್ಚೆ. ಅಮಾಯಕ ಅಲ್ಲ ಅಣ್ಣ ಇವನು, ನನ್ನ ಮೇಲೆ ಪ್ರೀತಿ ಇರೋ ತರ ಡೌ ಮಾಡ್ತಾನೆ. ಮಮ್ಮ ನೋಡ್ದಾ ನಿನ್ ಮುಂದೆನೆ ಎಂತೆಂತ ಮಾತು ಬೈತಾಳೆ. ನೀನಿಲ್ಲ ಅಂದಿದ್ರೆ ನನ್ನ ಕತೆ ಅಷ್ಟೇ. ನನ್ನ ಏನಂತ ಕರಿತಾನೆ ಗೊತ್ತಾ ಅಣ್ಣ ಇವನು? ಪಮೆ 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 ಪಮೆ. ಯಾಕೆ ಅಂಕರಿತೀಯ ಸಂತು? ಅಣ್ಣ ಪ್ರೀತಿಯಿಂದ ಅಂತೆ, ನಾನು ನೋಡಕ್ಕೆ ಸೇಮ್ ಪಮ್ಮಿ ತರನೇ ಇದೀನಂತೆ. ಒಂದಿನ ಏ ಪಮ್ಮೆ, ಎಷ್ಟಾಗಿ ಅಂಚಲಿ ನಿನ್ಗೆ? ಬೆಳಗ್ಗೆ ರಾತ್ರಿ ಟಾರ್ಚರ್ ಕೊಡ್ತೀಯಾ? ನನ್ನಂತ ಅಮಾಯಕ ಹುಡುಗ ಸಿಕ್ಕಿದ್ರೆ ಬಿಡಲ್ಲ ನೀನು. ಇವಾಗ ಗೊತ್ತಾಯ್ತು ನನ್ನಂತ ಹುಡುಗನ ನೀನು ಯಾಕೆ ಹುಡುಕ್ತಾ ಇದ್ದೆ ಅಂತ. ನಿನ್ನ ಮುಖ ನೋಡು, ಮುಚ್ಚೆ ಬಾಯ್ ಪೊಮ್ಮೆ. ಪೊಮ್ಮೆ ಏ ಪೊಮ್ಮೆ, ದ್ರಾಬೆ ಗೂಬೆ ನಾಯಿ ಕತ್ತೆ. ಆವತ್ತು ಡಿಸೈಡ್ ಮಾಡಿದೆ ನಾನು, ಈ ನಿನ್ ಪಮ್ಮಿ ನಿನ್ ಜೊತೆ ಮಾತ್ರ ಮಮ್ಮಿ ಆಗಬಾರ್ದು ಅಂತ. ನಾನು ಅಷ್ಟೇ ಮಮ್ಮ, ಈ ಲೇಡಿ ಜೊತೆ ಡ್ಯಾಡಿ ಆಗಕ್ಕಾಗಲ್ಲ ಅಂತಾನೆ ಡಿವೋರ್ಸ್ ಕೊಡ್ತಾ ಇರೋದು. ಅಣ್ಣ ನನ್ನ ಜೊತೆ ಡ್ಯಾಡಿ ಆಗಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಕೆಲ್ಸಕ್ಕೆ ಹೋದ್ಮೇಲೆ ಏನು ಮಾಡ್ತಾನೆ ಗೊತ್ತಾ ಇವನು? ನೆನ್ನೆ ಆಫೀಸ್ ಫೈಲ್ ಮರ್ತೋಗಿದ್ದೆ ಅಂತ ಮನೆಗೆ ಬಂದಾಗ, ಓ ಶಿಟ್, ಆಫೀಸ್ ಫೈಲ್ ಮನೆಯಲ್ಲೇ ಮರ್ತೋಗ್ಬಿಟ್ನೆ. ಸ್ಲಿಪ್ಪರ್ಸ್ ಯಾರ್ದು? ಆಂಟಿ ಸಾಕ್ಬಿಡಿ, ಪರವಾಗಿಲ್ಲ, ನಾನು ಒರೆಸ್ಕೊಂತೀನಿ. ನೀವು ಕೈ ತೊಳ್ಕೊಳ್ಳಿ. ಪಕ್ಕದ ಮನೆ ಸರಳ ಆಂಟಿ ಜೊತೆ ಸರ್ಸ ಆಡ್ತಿದ್ದ ಅಣ್ಣ. ಅಳ್ಬೇಡಮ್ಮ, ಅಳ್ಬೇಡ ಸಂತೋಷ್. ನೀನು ಈ ಮನೆ ಕಾರ್ಮಿಕ, ಸ್ವಲ್ಪ ಧಾರ್ಮಿಕ ಹುಡುಗ ಅನ್ಕೊಂಡಿದ್ದೆ, ಆದ್ರೆ ನೀನು ಈ ತರ ಕಾಮುಕ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಮಾಮ, ನೀರ್ಗಳಿದೆ ಆಳ ಎಷ್ಟಿದೆ ಅನ್ನೋದು ಒಡೆದಿರೋ ಬಳೆ ಲೆಕ್ಕ ಆಗ್ತೆ ಹೊಸ್ತಾಗಿದೆ ಅನ್ನೋದು, ನನ್ನಂತ ಅಮಾಯಕನ್ನ ಕಾಮುಕ ಅನ್ನೋದು ತಪ್ಪು, ದೊಡ್ಡ ತಪ್ಪು. ಇಂಥ ಅಪವಾದ ಹೊಡ್ಸ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಪೊಮ್ಮೆ. ನಿನ್ನ ಹತ್ರ ಒಂದು ಸತ್ಯ ಮುಚ್ಚಿಟ್ಟಿದ್ದೀನಿ. ಹೇಗಿದ್ರು ಡಿವೋರ್ಸ್ ಆಗ್ತಾ ಇದ್ದೀವಿ, ಅದನ್ನು ಈಗ ಹೇಳ್ತೀನಿ ಕೇಳಿಸ್ಕೊ. ನಿನ್ನ ನೋಡೋಕ್ಕೆ ಅಂತ ನಿನ್ನ ಮನೆಗೆ ಬರೋಕ್ಕೆ ಮುಂಚೆ ನನ್ನ ಫ್ರೆಂಡ್ ಪಟ್ಲುಗೆ ಕಾಲ್ ಮಾಡಿದ್ದೆ. ಹೇಳ ಲೋ ಮಚ್ಚ, ಹುಡುಗಿ ನೋಡಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀಯಾ? ಥೂ ಲೇ, ರಾತ್ರಿ ಮಾಡಿ ಸಾಕಾಗಿಲ್ವೇನೋ? ಥೂ ಅಟ್ಲೀಸ್ಟ್ ರಾತ್ರಿನಾದ್ರೂ ಆಗ್ಲಿ ಇರೋ. ಏನೋ ಬೆಳಬೆಳಗಿನಿಂದ ಲವ್ ಸದಾಶಿವಂಗೆ ಅದೇ ಜ್ಞಾನ ಅಂದಂಗೆ ಮದುವೆಗೆ ಹುಡುಗಿ ನೋಡಕ್ಕೆ ಹೋಗ್ತಾ ಇದ್ದೀನಿ ಲೇ. ಹಾ, ಮದುವೆ ಹುಡುಗಿನ? ಮಗ ಏನಕ್ಕೋ ಮದುವೆ ಇವಾಗಲೇ ಆರಾಮಾಗೆ ಓಡಾಡ್ಕೊಂಡು ತಿನ್ಕೊಂಡು ಇದೆಯಾ? ಲವ್, ನಾನು ನಿಂತರನೇ ನನ್ನ ಹೆಂಡ್ತಿ ನೋಡಕ್ಕೆ ಹೋದಾಗ ಫುಲ್ಲು ಜೋಶಾಗಿ ಹೀರೋ ಥರ ರೆಡಿಯಾಗೋಗಿದೆ. ಆದರೆ ಈಗ ಬ್ಯಾಂಕ್ ಬ್ಯಾಲೆನ್ಸು 0 ಆಗೋಗಿದೆ. ಅಕೌಂಟ್ 0 ಆದರೂ ಹೆಂಡ್ತಿನ ಸಾಕಬೇಕು, ಜೊತೆಗೆ ಮಕ್ಕಳು ಅಂಡೂ ತೊಳಿಬೇಕು. ತಿಂಗಳಾದರೆ ಮನೆ ಬಾಡಿಗೆ, ಹೆಂಡ್ತಿ ಶೋಕಿ ಮಾಡೋಕ್ಕೆ ತಗೊಂಡಿರೋ ಐಟಮ್ಸ್ EMI ಕಟ್ಟಬೇಕು. EMI ಕಟ್ಟೋಕ್ಕಾಗದಿರೋ ಟೆನ್ಷನಲ್ಲಿ ಆಫೀಸ್ಗೆ ಹೋದರೆ ಆ ಆಫೀಸಲ್ಲಿ ಆ ಬಾಂಡ್ಲಿ ಬಾಸ್ ಕೈಲೂ ಬೈಸ್ಕೋಬೇಕು. ಆಫೀಸಿಂದ ಸುಸ್ತಾಗಿ ಮನೆಗೆ ಹೋದ್ರೆ ಹೆಂಡ್ತಿನ ಊಟ ಹಾಕು ಅಂತ ಕರ್ರೆ ಸೀರಿಯಲ್ ನೋಡ್ಕೊಂಡು ಕೂತಿರ್ತಾಳೆ. ಕೂಗಿದ್ರೆ ಮರ್ಯಾದೆನೇ ಕೊಡಲ್ಲ ಕಣೋ. ಇವೆಲ್ಲ ಬೇಕೇನೋ ಮಗ ನಿನಗೆ? ಲವ್ ಏನೋ ಮಾಡೋದು ಇವಾಗ. ನೀನು ಬೇರೆ ಅನುಭವಿಸ್ತಾ, ಮನೇಲಿ ಬೇರೆ ಮದುವೆ ಆಗೋ ಅಂತ ತಲೆ ತಿಂತಾ ಇದ್ದಾರೆ. ಮಗ ಒಂದು ಐಡಿಯಾ, ನಿನಗೆ ಮದುವೆನೂ ಆಗಬೇಕು. ಮದುವೆ ಆದಮೇಲೆ ಆರಾಮಾಗಿರ್ಬೇಕು ಅಂದರೆ ನೀನು ನಾನು ಹೇಳ್ದಂಗೆ ಕೇಳು. ನಿನಗೆ ಉಪ್ಪಿ ಬಾಸ್ ಹೇಳ್ದಂಗೆ ಈ ಕೆಟ್ಟ ಪ್ರಪಂಚದಲ್ಲಿ ಒಳ್ಳೆ ಸ್ವರ್ಗ ತೋರಿಸ್ತೀನಿ. ಏನಂತೀಯಾ? ಲವ್ ಸರಿ ಹೇಳೋ ಮಚ್ಚ. ಮಗ ನೀನು ಯಾವುದಾದ್ರೂ ಕೆಲ್ಸಕ್ಕೆ ಹೋಗೋ ಹುಡುಗಿನ ಮದುವೆ ಆಗು. ಅವಳು ಮುಂದೆ ಬಾಯಿಗೆ ಅದಕ್ಕಿದ್ರು ಕಚ್ಚಕ್ಕೆ ಬರಲ್ಲ ಅನ್ನೋ ಥರ ಇರು. ಅವಳೇ ನಿನ್ನ ಕೆಲ್ಸಕ್ಕೆ ಹೋಗಿ ಸಾಕ್ತಾಳೆ. ನೀನು ಮನೇಲೇ ಇದ್ದು ಅಡುಗೆ ಗಿಡ್ಗೆ ಮಾಡಿಕೊಂಡು ಆರಾಮಾಗಿರು ಅಷ್ಟೇ. ಹಾಂ, ಇವಾಗ ಅವಳು ಮುಂದೆ ಡೀಸೆಂಟಾಗಿ ಡಿಗ್ನಿಫೈಯಾಗಿ ರೆಡಿಯಾಗಿ ಹೋಗು. ಅವಳು ನಿನ್ನ ನೋಡ್ತಾ ಇದ್ದಂಗೆ ಚಾಂಗ್ ಚಾಂಗ್ ಅಂತ ಒಪ್ಕೋಬೇಕು. ಸರಿ ಮಚ್ಚ, ಗುಡ್ ಐಡಿಯಾ. ಒಮ್ಮೆ ಇದೆಲ್ಲ ನನ್ನ ಫ್ರೆಂಡ್ ಪಟ್ಲು ಕೊಟ್ಟ ಐಡಿಯಾ. ಫ್ರೆಂಡ್ ಹೇಳ್ದ ಅಂತ ನಿನಗೆ ಅಡುಗೆ ಮಾಡ್ತಿದ್ದೆ ಅಂತ ತಿಳ್ಕೊಂಡಿದ್ಯಾ? ನಿನ್ಗೆ ಯಾವ ರೀತಿ ಮೋಸ ಮಾಡ್ತಿದ್ದೆ ಅಂತ ಗೊತ್ತಾ? ನಿನಗೆ 3 ದಿನಕ್ಕೆ ಆಗೋಷ್ಟು ಡಿಕಾಕ್ಷನ್
ಹೋಟೆಲಲ್ಲಿ ಮಾಡಿಸಿ ಅದಕ್ಕೆ ಹಾಲು ಬೆರೆಸಿ ಬೆಳಗ್ಗೆ ಬಿಸಿ ಮಾಡಿಕೊಡ್ತಿದ್ದೆ. ನಿನಗೆ ಕಾಫಿ ಕೊಟ್ಟು ನಾನು ರಾತ್ರಿ ಮಿಕ್ಕಿರೋ ಎಣ್ಣೆನ ಗ್ಲಾಸಲ್ಲಿ ಹಾಕಿ ನಿನ್ನ ಮುಂದೆ ನಿಂಗೆ ಡೌಟ್ ಬರ್ದಿರೋ ಹಾಗೆ ಪೋಟ್ಕೊತಿದ್ದೆ. ನಿನಗೆ ದಿನ ಅಡುಗೆ ನಾನು ಮಾಡ್ತಿದ್ದೆ ಅಂದ್ಕೊಂಡ. ಸೋಮವಾರ ಮಂಗಳವಾರ ಬುಧವಾರ ಕೃಷ್ಣ ಹೋಟೆಲ್, ಗುರುವಾರ ಶುಕ್ರವಾರ ಶನಿವಾರ ಉಡುಪಿ ಹೋಟೆಲ್, ಭಾನುವಾರ ಆದರೆ ಹೋಟೆಲ್ ರಾಯಲಿಂದ ರಾಯಲ್ ಬಿರಿಯಾನಿ ತರಿಸ್ತಿದ್ದೆ. ಈ ಥರ ಹೋಟೆಲ್ ಊಟನ ನಾನು ಮಾಡಿದ್ದು ಅಂತ ನಿನ್ನ ತಗಡು ಮಾಡಿದೆ. ನೆನ್ನೆ ಆಂಟಿ ಮನೆ ಒರೆಸೋವಾಗ ಕೈ ತಾಗಿ ನನ್ನ ಮೇಲೆ ಎಣ್ಣೆ ಬಿತ್ತು. ಅದನ್ನು ಒರೆಸೋವಾಗ ನೀನು ಅದನ್ನು ನೋಡಿ ನನ್ನ ಅಪಾರ್ಥ ಮಾಡಿಕೊಂಡೆ. ಇದಕ್ಕೆಲ್ಲ ದುಡ್ಡೇನು ಮಾಡ್ತಿದ್ದೋ? ಮಮ್ಮ, ಎಣ್ಣೆಗೆ ಊಟಕ್ಕೆ ಸರ್ಲಾ ಆಂಟಿಗೆ ಇವರಪ್ಪ ಕೊಟ್ಟಿರೋ ವರದಕ್ಷಿಣೆಯಿಂದ ದಿನ ಒಂದೊಂದು ನೋಟ್ ತಗೊಂಡು ಖರ್ಚು ಮಾಡ್ತಿದ್ದೆ. ನನಗೆ ಐಡಿಯಾನೇ ಬಂದಿಲ್ಲಲ್ಲ. ಪಮ್ಮಿ, ನಾನಿಷ್ಟು ದಿನ ಸುಳ್ಳು ಹೇಳಿ ತಪ್ಪು ಮಾಡಿದ್ದಕ್ಕೆ ಸಾರಿ. ಸಂತು, ಎಷ್ಟು ಒಳ್ಳೆಯವನು ನೀನು. ನೀನು ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಡಲ್ಲ. ನಂದು ಇದರಲ್ಲಿ ತಪ್ಪಿದೆ. ನೀನು ಅಮಾಯಕ ಅಂದ್ಕೊಂಡು ನಿನಗೆ ತುಂಬ ಟಾರ್ಚರ್ ಕೊಟ್ಬಿಟ್ಟೆ. ಓ ಪಮ್ಮಿ, ನೀನು ಇನ್ಮೇಲಿಂದ ಮನೆಯಲ್ಲೇ ಇರು. ನಾನೇ ಕೆಲ್ಸಕ್ಕೋಗಿ ನಿನ್ನ ಸಾಕ್ತೀನಿ. ನೀನು ಕುಡಿಬೇಕಂದ್ರೆ ಮನೆಯಲ್ಲೇ ಕುಡಿ. ಅದಕ್ಕೆ ಎಣ್ಣೆ, ಸೈಡ್ಸ್ಗೆ ಚಿಪ್ಸು, ಉಪ್ಪಿನಕಾಯಿ ಎಲ್ಲ ನಾನೇ ತಂದ್ಕೊಡ್ತೀನಿ. ಆದರೆ ಒಂದು ಕಂಡೀಷನ್. ಏನು ಪಮ್ಮಿ ಆ ಕಂಡೀಷನ್? ನನ್ನ ಪಮ್ಮಿ ಅಂತ ಕರೆಯೋದು ಬಿಟ್ಟು ಮಮ್ಮಿ ಮಾಡೋದ್ರ ಕಡೆ ಗಮನ ಕೊಡು. ನನ್ನ ಲೋಟ ಕೇಳೋದು ಹೆಚ್ಚ, ನನ್ನ ಗಮನ ಕೊಡೋದು ಹೆಚ್ಚ. ಇನ್ಮೇಲೆ ನನ್ನ ಲೋಟಗೆ ಸಂತೋಷ ಫುಲ್ ತುಂಬಿಸ್ತೀನಿ. ಛೀ, ಏನ್ರಿ ಅದು ಲೋಟ? ಏಕೆ ನಿನಗೆ ಇಂಗ್ಲೀಷ್ ಬರಲ್ವಾ? ನಿನ್ನ ಹೆಸರದು? ಅಯ್ಯೋ, ಅದು ಲೋಟ ಅಲ್ಲ ರೀ, ಲೋಟಸ್. ನನಗೂ ಗೊತ್ತು ನಿಂಗೆ ಇಂಗ್ಲೀಷ್ ಬರುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಿದೆ. ಛೇ, ನಿಮ್ಮಿಬ್ಬರ ಕೇಸ್ ಸಾಲ್ವ್ ಮಾಡೋ ಅಷ್ಟರಲ್ಲಿ ನನ್ನ ಲೋಟ ನನಗೆ ಡೈವರ್ಸ್ ಕೊಟ್ಬಿಡ್ತಾಳೆ. ಥು.